ಬೇಕಾ ಗೈಸ್ ನಿಮ್ಗೂ ಬನ್ನಿ ನಮ್ಮ ಮನೆಗೆ. ಗಿಫ್ಟ್ ಏನು ಬೇಡವಾ? ಕರೆಕ್ಟ್ ಗೈಸ್ ಮತ್ಕಂಡೆ ಊಟ ಗಿಫ್ಟ್ ಇಸ್ಕೊಳ್ಳೋದ್ಮೇಲೆ ನೋಡಿ ಇಬ್ರು ಒಳ್ಳೆ ಗುಂಡಕ್ಕೆ ಲಡ್ಡುಗಳ ತರ ಕಾಣ್ತಿದೀವಿ. ಬಟ್ ಅದು ಚೆನ್ನಾಗಿ ಕಾಣ್ತಿದೀವಿ ಸ್ವೀಟ್ನ. ನಿಜ ಅಷ್ಟು ಚೆನ್ನಾಗೈತಾ ಕ್ಯಾರೆಟ್ ಅಲ್ವಾ? ಓಕೆ ಫೈನಲಿ ರೆಡಿ ಆಗಿದ್ದೀವಿ ಆಫ್ಟರ್ ಲಾಂಗ್ ಟೈಮ್. ಯಾವಾಗ ನಾವು ಮದ್ವೆ ಆದ್ಮೇಲೆ ತಿರ್ಗಾ ಮತ್ತೆ ಸ್ಯಾರಿ ಪಂಚೆ ಅಂತ ಹಾಕೊಂಡೇ ಇರ್ಲಿಲ್ಲ. ತುಂಬಾ ದಿನಗಳ ನಂತರ ಹಾಕೊಳ್ತಿದೀವಿ. ಹೇಗೆ ಅನ್ನಿಸ್ತಿದೆ? ಏನು ಅನ್ನಿಸ್ತಿಲ್ಲ. ಏನೋ ಪಾದ ಪೂಜೆ ಎಲ್ಲ ಮಾಡ್ತಾರಂತೆ. ಏನೇನ್ ಮಾಡ್ತಾರೆ ಅಂತ ನಾವು ಎಕ್ಸೈಟ್ ಆಗಿದೀವಿ. ಗೈಸ್ ಹೇಗ್ ಕಾಣಿಸ್ತಿದೀವಿ ಅಂತ ಕಾಮೆಂಟ್ ಮಾಡಿ. ನಮಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ, ನಾವು ವೆಯ್ಟ್ ಮಾಡ್ತಾ ಇದೀವಿ. ನಂಗೂ ಗೊತ್ತಿಲ್ಲ, ನಂಗೆ ಗೊತ್ತಿರೋಷ್ಟು ನಾನು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ಮಾಡ್ತಿದ್ದೀನಿ. ಯಾರು ರೇಖಕ್ಕನ ಸೀರೆನ ಕಷ್ಟಪಟ್ಟು ಉಟ್ಕೊಂಡಿದ್ದೀನಿ. ಇಲ್ಲ ಯಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬಾ ವಿಡಿಯೋಸ್ ನೋಡ್ದೆ ಮಾಡ್ತಿದ್ದೀನಿ. ಓಕೆ ರೆಡಿನಾ ಪೂಜೆ ಮಾಡಿಸ್ಕೊಳಕ್ಕೆ? ಗೈಸ್ ಲಾಸ್ಟ್ ವಿಡಿಯೋದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತನ ಹೇಗೆ ಮಾಡಿದೆ ಅಂದ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಒಂದಷ್ಟು ಮಾಹಿತಿಗಳು ಕೂಡ ಕೊಟ್ಟಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಪಾದ ಪೂಜೆ ಮಾಡಿರೋದನ್ನ ಡೀಟೇಲ್ ಆಗಿ ಹಾಕಕ್ಕೆ ಹೋಗಿಲ್ಲ, ಬಿಕಾಸ್ ವಿಡಿಯೋ ಲೆಂತಿ ಆಗುತ್ತೆ ಅಂತ. ರೀಲ್ಸ್ಗೆ ಏನು ಕಟ್ ಮಾಡ್ಕೊಂಡಿದ್ನೋ ಅದು ರ್ಯಾಂಡಮ್ ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಈ ವಿಷಯನ ಹೇಳಲೇಬೇಕು, ಎಷ್ಟೇ ಟೆಕ್ನಾಲಜಿಗಳು ಮುಂದುವರಿದ್ರು, ಎಷ್ಟೇ ಮಾಡ್ರನ್ ಆದರೂ, ಸೈನ್ಸು ಅದು ಇದು ಅಂತ ಹೇಳಿದ್ರು, ಕೆಲವೊಂದು ಆಚರಣೆಗಳಲ್ಲಿ ಅದರದ್ದೇ ಆದ ಕಾರಣ ಇರುತ್ತೆ. ಆ್ಯಂಡ್ ಆ ಕಾರಣನ ನೀವು ನಂಬಿದ್ರು ಅಷ್ಟೇ, ನಂಬಲಿಲ್ಲ ಅಂದರೂ ಅಷ್ಟೇ, ಈ ಥರ ಹಬ್ಬಗಳನ್ನ ಆಚರಣೆ ಮಾಡೋದ್ರಿಂದ ಎಷ್ಟೋ ಸಂಬಂಧಗಳು ಹತ್ರ ಆಗುತ್ತೆ, ಮನೇಲಿ ಸುಖ ಶಾಂತಿ ಅನ್ನೋದು ನೆಲೆಸುತ್ತೆ. ಹಾಗೆ ಆ ಒಂದು ಪಾಸಿಟಿವ್ ವೈಬ್ಸ್ಗೋಸ್ಕರನಾದರೂ ನಾವು ಇಂಥ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ಹೇಳೋ ನೀನು. ಸ್ಟಾರ್ಟ್ ಮಾಡಿದಿರಿ. ಏನಿದ್ದಕ್ಕೆ ಸಡನ್ ಆಗಿ ವೆಯ್ಟ್ ಆಗ್ಬಿಟ್ಟಿದ್ದೀರಾ? ಕೆಳಗಡೆ ಸ್ಟೂಲ್ ಐತೆ, ಹೇಳ್ಬಿಡಿ. ನಮಗೆಲ್ಲ ಗೊತ್ತಾಗೋಯ್ತು. ಹೆಂಗನ್ನಿಸ್ತು ಬೇಬ್ ನಮಾಸೆ? ನೈಸ್, ಇಟ್ ಈಸ್ ವೆರಿ ನೈಸ್. ಅಲ್ಲಿ ಕ್ಯಾಮ್ರಾ ನೋಡು. ಏನನ್ನಿಸ್ತು? ಚೆನ್ನಾಗಿತ್ತು. ಸ್ವೀಟು ತುಂಬಾ ಚೆನ್ನಾಗಿತ್ತು. ಇನ್ನೊಂಚೂರು ಕೊಟ್ರೆ ಚೆನ್ನಾಗಿರುತ್ತೆ. ಇರಿ ತಂದು ಕೊಡ್ತೀನಿ. ಈಗ ಕರೆಕ್ಟಾಗಿ ನಿಜ ಹೇಳಬೇಕು. ಗಂಡನ ಪೂಜೆ ಮಾಡಿದ್ದೆ, ಸುಳ್ಳು ಹೇಳ್ಬಾರ್ದು. ಇದನ್ನ ಝೊಮ್ಯಾಟೋಲ್ ತರಿಸ್ತಾ, ಸ್ವಿಗ್ಗಿಲ್ ತರಿಸ್ತಾ? ಏನ ಇದನ್ನ ಸ್ವೀಟ್ನ ನಿಜ ಅಷ್ಟು ಚೆನ್ನಾಗೈತಾ ಕ್ಯಾರೆಟ್ ಅಲ್ವಾ? ಫಸ್ಟ್ ಟೈಮ್ ಮಾಡಿರೋದು ನಾನು. ಚೆನ್ನಾಗಿದೆ. ಬೇಕಾ ಗೈಸ್ ನಿಮ್ಗೂ ಬನ್ನಿ ನಮ್ಮ ಮನೆಗೆ. ಥ್ಯಾಂಕ್ ಯು. ಚೆನ್ನಾಗಿತ್ತು ಸ್ವೀಟು. ಅಷ್ಟೊಂದು ಇಷ್ಟ ಆಯ್ತಾ? ನನಗೂ ಕೊಡ್ತೀನಿ, ಒಬ್ಬರೇ ತಿನ್ಕೋತವ್ರೆ. ಅಷ್ಟೇ ಹೋಗು. ನಮ್ಮ ದ್ರಾಕ್ಷಿ ಕೂಡ ಮಿನಾಕಿನ ಕಾಯಿ. ಸಕ್ಕತ್ತಾಗಿದೆ ಸೀರಿಯಸ್ಲಿ. ಫಸ್ಟ್ ಟೈಮ್ ಮಾಡಿರೋದು. ನನಗೂ ಅನ್ನಿಸ್ತಿಲ್ಲ ಫಸ್ಟ್ ಟೈಮ್ ಮಾಡಿದ್ದೀನಿ ಅಂತ ತಾನೇ. ಸಕ್ಕತ್ತಾಗಿದೆ. ಒಂಥರ ಬೇಕ್ರಿಲಿ ಎಲ್ಲಿ ಕೊಡೋದು? ಬೇಕ್ರಿ ಸಿಗುತ್ತಾ ಈ ಥರ ಟೇಸ್ಟ್ ನಾನು ಹೇಳ್ತಿದ್ದೀನಿ ಅಂದರೆ ಹೋಟ್ಲೆಷ್ಟು ಮಾಡ್ಕೊಡಿ. ಎಲ್ಲ ಖಾಲಿ ಮಾಡ್ಬಿಡ್ತಾರೆ, ನಾನು ಒಂಚೂರು ತಿನ್ಕೊಡ್ತೀನಿ ಗೈ. ಇನ್ನೂ ಐತೆ ಹೇಳಿ. ಈ ಥರ ಟೇಸ್ಟ್ ಎಲ್ಲಿ ತಿಂದಿದೆ ಅಂದರೆ ರಾಮನಗರ ಜನಾರ್ದನನ ಇಲ್ಲ, ಮೈಸೂರು ಪಾಕ್ ಫೇಮಸ್ಸು. ಇಲ್ಲೇ ಬೆಂಗಳೂರಲ್ಲೇ ಯಾವುದೋ ಒಂದು ಹೋಟ್ಲಲ್ಲಿ ತಿಂದಿದೆ. ಬೇಗ ಹೇಳಿ, ನನ್ನ ಕೈನ ಇರುತ್ತೆ. ಇದರಲ್ಲಿ ಕರೆಕ್ಟು. ಕೋರಮಂಗಲದಲ್ಲಿ ಉಡುಪಿ ಉಪಾರ ಅಂತ ಇರೋ ಆಡುಬಡಿ ಅಡ್ರೆಸ್ ಬರುತ್ತೆ ಹೋಟ್ಲು, ಅಲ್ಲಿ ತಿಂದಿದೆ. ಸೇಮ್ ಟೇಸ್ಟು, ಸಾಕಾಗಿತ್ತು ಮಾತ್ರ. ಹೌದಾ? ಹಂಗಾದ್ರೆ ರೆಸಿಪಿ ಖಂಡಿತ ಹಾಕ್ತೀನಿ. ಏನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಬಟ್ ಏನಂದರೆ ತುಂಬ ಸಿಂಪಲ್ಲು. ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡಿದ್ದು. ತುಂಬ ಸಿಂಪಲ್ಲು ಆ್ಯಂಡ್ ಟೇಸ್ಟಿ. ಇವರೇ ಕೇಳಿ, ನಾನೇನು ಸುಳ್ಳೆ. ನನ್ನ ಫ್ರೆಂಡ್ ರೇಗಿಸ್ತಿರ್ತಾನೆ ನಿಜವಾಗ್ಲೂ ಚೆನ್ನಾಗಿ ಮಾಡ್ತೀಯಾ ಅಂತ. ಇವರೇ ಹೇಳಿ, ಖಾಲಿನೇ ಮಾಡಿಬಿಟ್ರು. ಇನ್ನೂ ಐತೆ, ಸೊ ಅದಕ್ಕೆ ಬೌಲಲ್ಲಿ ಇರೋದು ಖಾಲಿ ಆಗೈತೆ ಗೈಸ್. ಓಕೆ, ಏನು ಹೇಳ್ತೀರಾ ನಮ್ಮ ವೀಕ್ಷಕರೇ? ಏನು ಹೇಳಬೇಕು? ಏನು ಹೇಳ್ತೀರಾ? ಏನು ಹೇಳೋಣ ಹೇಳಿ. ಓಕೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಏನು ಗಿಫ್ಟ್ ಏನು ಬೇಡವಾ? ಕರೆಕ್ಟು ಗೈಸ್, ಮತ್ಕಂಡೆ ಊಟ ಗಿಫ್ಟ್ ಇಸ್ಕೊಳ್ಳೋದ್ಮೇಲೆ
ಎಲ್ಲ ಗಿಫ್ಟು. ಅದು ಪೇಟಿಎಮ್ದು ರಿಂಗ್ ಟೋನ್ ಡೌನ್ಲೋಡ್ ಮಾಡಿದ್ದೆ, ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಟ್ಟೈತೆ. ಕೊಡೋಣ ಗಿಫ್ಟ್ ಕೊಡೋಣ. ನಾನೇ ಇಲ್ವಾ ಗಿಫ್ಟು? ಬೇಡ ನನಗೆ, ಎಕ್ಸ್ಚೇಂಜ್ ಮಾಡ್ಬಿಡ್ತೀನಿ ಗಿಫ್ಟ್. ಎಕ್ಸ್ಚೇಂಜ್ ಅಲ್ಲ ಗೈಸ್, ರಿಟರ್ನ್ ಮಾಡ್ಬಿಡ್ತೀನಿ. ಎಲ್ಲ ಗಿಫ್ಟು ಏನು ಗೊತ್ತಾ, ಪೂಜೆ ಮಾಡೋದು ಇದ್ರಲ್ಲಿ ಮರ್ತ್ಕೊಂಡು ಹೋಗ್ಬಿಟ್ಟು ಅವನಿಗೆ ಗಿಫ್ಟ್ನ. ನೋಡು ನಾನು ಎಷ್ಟು ಒಳ್ಳೆಯವನು, ನಾನೇ ಜ್ಞಾಪಿಸಿ ಹೇಳ್ತಾ ಇದ್ದೀನಿ. ಎಲ್ಲಿ ಗಿಫ್ಟು ಬರುತ್ತೆ. ಏನು ಗೊತ್ತಾ, ಅದು ವಸ್ತುಗಳನ್ನ ಗಿಫ್ಟ್ ಕೊಡೋದು ತುಂಬ ಈಸಿ. ನಿಮಗೆ ತುಂಬ ಇಷ್ಟ ಆಗುವಂಥದ್ದು ಒಂದು ಗಿಫ್ಟ್ ಹೇಳ. ಹಿಂಗೆ ಹಿಡ್ಕೊಳ್ಳಿ ಒಂಚೂರ, ಹಂಗೆ ಇಟ್ಕೊಳ್ಳಿ, ನಾನು ಹಿಡ್ದಿರೋಂಗೆ. ಈಗ ಏನಾರು ಒಂದು ಸೀರೆನೋ ಅಥವಾ ಏನೋ ಒಂದು ವಸ್ತುನೋ ಗಿಫ್ಟ್ ಕೊಟ್ಬಿಡ್ಬೋದು. ಹಾಂ, ಅವೆಲ್ಲ ಏನಂದರೆ ಇರೋವರೆಗೂ ಚೆನ್ನಾಗಿರುತ್ತೆ, ಅದಾದಮೇಲೆ ಹಾಳಾಗ್ಬಿಡುತ್ತೆ. ಅದಕ್ಕೆ ದುಡ್ಡು ಕೊಡಿ, ಅದೇನು ಹಾಳಾಗಲ್ಲ ಅಲ್ವಾ ಗೈಸ್? ಬ್ಯಾಂಕಲ್ಲಿ ಇರುತ್ತೆ, ಏನು ಹಾಳಾಗಲ್ಲ. ನಂದು ನಿಂದು ಅಂತ ಬೇರೆ ಏನಾಯ್ತಾ, ಎಲ್ಲ ಒಂದೇನೆ. ಅದು ನಿಜನೇ. ನಾನು ಸುಮ್ಮನೆ ರೇಗಿಸ್ತಾ ಇರ್ತೀನಿ, ನೆನ್ನೆಯಿಂದ ರೇಗಿಸ್ತಿದ್ದೆ ಗಿಫ್ಟ್ ಕೊಡ್ಬೇಕು ಏನು ಗೊತ್ತು ಗಿಫ್ಟ್ ಏನು ಗೊತ್ತಾ, ನನ್ನ ಕಡೆಯಿಂದ ಈಗ ನಾವು ತುಂಬ ದಿನದಿಂದ ಒಂದು ಟ್ರೈ ಮಾಡೋಣ ಅಂತ ಅನ್ಕೋತಿದ್ದೋ, ಆಗಿರಲಿಲ್ಲ. ಏನಂದ್ರೆ ಇಬ್ರು ಫಿಟ್ನೆಸ್ ಬಗ್ಗೆ ವರ್ಕ್ ಮಾಡಬೇಕು ಅಂತ ಆಲ್ಮೋಸ್ಟ್ ಒಂದು 2-3 ತಿಂಗಳಿಂದ ಟ್ರೈ ಮಾಡ್ತಾನೆ ಇದೀವಿ. ಆಯ್ತಾನೆ ಇಲ್ಲ ಅದು. ಸೊ ನಾಳೆಯಿಂದ ನೋಡಿ, ಇಬ್ರು ಒಳ್ಳೆ ಗುಂಡಕ್ಕೆ ಲಡ್ಡುಗಳ ತರ ಕಾಣ್ತಿದೀವಿ. ಬಟ್ ಅದು ಚೆನ್ನಾಗಿ ಕಾಣ್ತಿದೀವಿ ಗೈಸ್, ನಮ್ಗಿಷ್ಟ, ನಿಮ್ಗೆ ಗೊತ್ತಿಲ್ಲ ಏನಂತ ಅಲ್ವಾ? ಸೊ ನಾಳೆಯಿಂದ ಸೀರಿಯಸ್ ಆಗಿ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡೋಣ. ಅದೇ ನನ್ನ ಕಡೆ ನಿಮ್ಗೆ ಓಕೆ, ಅದನ್ನ ಸ್ಟಾರ್ಟ್ ಮಾಡ್ತೀನಿ, ಅದನ್ನ ನಾನು ಮಾಡ್ತೀನಿ ಗೈಸ್. ಗಿಫ್ಟ್ ಅಲ್ಲಿ ಅದೇ ಗಿಫ್ಟು. ನೀನು ಕರೆಕ್ಟಾಗಿ ಮಾಡ್ತೀಯ ಅಂತ ಇಲ್ವಾ ಅಂತ ನಾನು ನೋಡ್ಕೋತೀನಲ್ಲ, ಅದೇ ಗಿಫ್ಟ್. ಮೋಸ ತಾನೇ? ಇಲ್ಲ, ನಂಬಿಕೆ ದ್ರೋಹ ತಾನೇ ಇದು. ಖಂಡಿತ ಇಲ್ಲ. ಓಕೆ, ಬಟ್ ಅದು ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ನೋಡೋದ, ಅವ್ರು ಕೊಟ್ಟಾಗಲೇ ಈಸ್ಕೊಳ್ತೀನಿ, ಕೊಟ್ಟರೆ ಏನಾದ್ರು ಹೇಳ್ತೀನಿ ಗೈಸ್. ಬರ್ತಡೇ ಕೊಟ್ಟವೇ ನೆಟ್ಟಿಗೆ ಯೂಸ್ ಮಾಡಲಿಲ್ಲ. ಏನಂದರೆ ನಂದು ಪ್ರಾಬ್ಲಮ್ ಏನು ಗೊತ್ತಾ, ಏನು ಒಂದು ಬಟ್ಟೆನೇ ಆಗಲಿ ಅಥವಾ ಒಂದು ವಸ್ತುನೇ ಆಗಲಿ ತಗೊಳ್ತೀನಿ, ಇಲ್ಲ ಅಂತಲ್ಲ. ಬಟ್ ಏನಂದರೆ ನನಗೆ 1-2 ಕಂಫರ್ಟಬಲ್ ಆಗಿಬಿಟ್ರೆ, ಈಗ ಎಷ್ಟು ಬಟ್ಟೆಗಳಿದೆ ಬಟ್ ನಾನು ರಿಪೀಟ್ ಆಗ್ತಿರ್ತೀನಿ. 2 ಕಂಫರ್ಟಬಲ್ ಆದರೆ ನಾನು ಅದನ್ನೇ ಆಗ್ತಿರ್ತೀನಿ. ಎಲ್ಲಿ ಏನು ಹೇಳೋದು, ಅಷ್ಟೊತ್ತಿಂದ ಹೊಟ್ಟೆ ಹಸಿ ಅಂತವ್ರೆ. ಒಬ್ಬರೇ ಅಲ್ಲ ತಾವು ಅಂತಿದ್ರಿ. ಸೊ ಪೂಜೆ ಆಗೋ ಗಂಟ ಊಟ ಇಲ್ಲ ಅಂತ ಹೇಳಿದೆ. ಮತ್ತೆ ಅಲ್ವಾ ತಿನ್ಬಿಟ್ಟೆ. ಅದು ತಿನ್ನಿಸ್ಬೇಕು, ಸ್ವೀಟ್ನ ಪ್ರಸಾದ, ಅದು ನಿಮಗೆ ಪೂಜೆ ಮಾಡಿದ ಪ್ರಸಾದ. ಸೊ ಅದಕ್ಕೆ ಹೇಳಿ, ಏನಿಲ್ಲ, ಏನೋ ದೋಸೆ ಮಾಡೋದ ಅಂತ ಅಕ್ಕಿ ಆಡಿಸಿಟ್ಟಿದ್ದೆ. ಸೊ ಇವಾಗ ದೋಸೆ ಹಾಕ್ತಿದ್ರೆ ನಾನೊಂದು ಹಾಕ್ತೀನಿ ಅಂತ ಬಂದವ್ರೆ. ನಿಮ್ಗೆ ಹಾಕಕ್ಕೆ ಬರಲ್ವಲ್ಲ, ತೋರಿಸ್ಕೊ. ಓ ಮೈ ಗಾಡ್, ದೋಸೆ ಹೆಂಗೆ ಹಾಕೋದು ತೋರಿಸ್ಬೇಕು. ನಮ್ಮ ಅಮ್ಮ ಕೇಳಿಸ್ಕೊಂಡ್ರೆ ಕ್ಲಾಸ್ ತಗೊಳತ್ತೆ, ಸುಮ್ಮನಿರಿ. ಕ್ಯಾರೆಟ್ ಅಲ್ವಾ ಚೆನ್ನಾಗಿತ್ತಾ? ಮತ್ತೆ ಗೈಸ್, ನೀವೇ ನೋಡಿ, ಎಲ್ಲ ವಿಡಿಯೋದಲ್ಲೂ ನಾನು ಯಾವ್ದಾದ್ರು ರೆಸಿಪಿ ಮಾಡ್ತೀನಿ, ಅವಾಗೆಲ್ಲ ಏನು ಹೇಳೋದು ಹೇಳಿ, ಇವರು ಅಪರೂಪಕ್ಕೆ ಏನೋ ಚೆನ್ನಾಗಿ ಮಾಡ್ಬಿಟ್ರೋಳೆ ಇರ್ತಾರೆ. ನಾನೇ ಬೇಕಾಗಿಲ್ಲ. ಇಲ್ಲಿ ನೋಡಿ ಗೈಸ್, ದೋಸೆ ಹಾಕ್ತೀನಿ ಅಂತ ಬಂದವ್ರೆ, ಹಾಕಕ್ ಬರಲ್ಲ ಅವ್ರಿಗೆ, ಅದು ನನ್ಗೆ ಪಕ್ಕ ಗೊತ್ತು. ಹೇಳಿ. ಏನು ಕುಕ್ಕ ಚೆಫ್ ಏನು ಹಿಂದೆ ಬನ್ನಿ, ಕಾಣಿಸ್ತಿಲ್ಲ. ನಮ್ಮ ಹಳೆ ರೂಮ್ಮೇಟ್ಸ್ ಕೇಳಿ, ನಮ್ಮ ಅಡಿಗೆ ಕೈ ಚಾಟ ಏನು ಅಂತ ಹೇಳ್ತಾರೆ. ಓಹೋ, ಈಗ ನಾನು ಎಲ್ಲಿಂದ ಹುಡುಕೊಂಡು ಹೋಗ್ಲಿ ನಿಮ್ಮ ಹಳೆ ರೂಮ್ಮೇಟ್ಸ್? ಕಾಲ್ ಮಾಡಿ ಕೇಳಿ. ಅವ್ರು ಹೇಳ್ತಾರೆ ವಿಧಿ ಇಲ್ವಲ್ಲ ಅವ್ರಿಗೆ, ಇನ್ನು PG ತಿನ್ನಕ್ಕೆ ಆಯ್ತಿರ್ಲಿಲ್ಲ. ಸೊ ಅದಕ್ಕೆ ಇನ್ನೇನು ನೀವು ಮಾಡಿದ್ದೆ ಅಂಡರ್ ಎಸ್ಟಿಮೇಟ್ ಮಾಡ್ತಾವ. ಬೇಡ ದೋಸೆ ಹೋಯ್ತಾ ಇದೆ. ಮತ್ತೆ ಹೊಟ್ಟೆ ಎಸಿತೈತೆ ಗೈಸ್, ನನಗೂ ತಡ್ಕೊಳಕ್ಕೆ ಆಯ್ತಾ ಇಲ್ಲ. ಎಲ್ಲ ಪೂಜೆ ಆಯಿತು. ಫೈನಲಿ ಭೀಮನ ಅಮಾವಾಸ್ಯೆ. ಹೌದು, ಏನು ಗೊತ್ತಾ, ನನ್ನದು ಹಿಂಗೆ ಮಾಡ್ಕೋಬೇಕಲ್ಲ, ಅದು ನಿಮ್ಮ ಕಾಲು ತೊಳೆದಿದ್ದು ನೀರಲ್ಲಿ ಮಾಡ್ಕೊಳ್ಳಿ, ಪುಣ್ಯ ಬರುತ್ತೆ. ಮಾಡ್ಕೊಳ್ಳಿಲ್ಲ. ಬೇಕು ಕೊಡಿ, ಹೊಟ್ಟೆ ಹಸಿತಾ ಇದೆ ಗಾಯ್ಸ್. ನಾವು ನಮ್ಮ ಅಮ್ಮದಿರು ಮಾಡುವಾಗ ನಿಜ ಹೇಳ್ತೀನಿ, ಅವಾಗೆಲ್ಲ ಏನು ಹಬ್ಬ ಮಾಡ್ತಿದ್ದಾಗ ಹೆಲ್ಪ್ ಮಾಡ್ತಿದ್ದೋ ಅಷ್ಟೇ. ನನಗೆ ಫುಲ್ ಕಂಪ್ಲೀಟಾಗಿ ಹಬ್ಬ ಮಾಡಿ ನಂಗೆ ಯಾವತ್ತೂ ಅಭ್ಯಾಸ ಇಲ್ಲ. ಸೊ ಇದೇ ಫಸ್ಟ್ ಟೈಮು. ಅದು ಇಷ್ಟೊಂದೆಲ್ಲ ವಿಡಿಯೋ ನೋಡಿ ತಿಳ್ಕೊಂಡು
ಆಗ್ತಿರೋದು. ಸೀರೆ ಬೇರೆ ಆಫ್ಟರ್ ಲಾಂಗ್ ಟೈಮ್, ಮದುವೆ ಆದ್ಮೇಲೆ ಒಂದಿನ ಹುಟ್ಟಿಲ್ಲ. ಸಿಕ್ಕಾಪಟ್ಟೆ ಹೊಟ್ಟೆ ಸಿಗೋದು. ಅದು ದೋಸೆಗಿಂತ ಚಟ್ನಿ ಇಷ್ಟವಾಗಿ ತಿನ್ನಿಸ್ತವ್ರೆ. ಚಟ್ನಿ ಆನ್ ಮಾಡಿರಲ್ಲ, ನಾನೆಲ್ಲ ಸಾಮಾನು ಹಾಕ್ಕೊಟ್ಟಿದ್ದೆ ಆಯ್ತಾ. ಈ ಕಡೆ ಬನ್ನಿ, ಕಾಣಿಸ್ತಿಲ್ಲ ನೀವು. ಏನೋ ಚಟ್ನಿಗೆ ಎಲ್ಲ ಸಾಮಾನು ಹಾಕಿ ರೆಡಿ ಮಾಡಿಕೊಟ್ಟಿದ್ದೆ. ಇವರು ಅದನ್ನು ಮಿಕ್ಸ್ ಏನೋ ಆಡಿಸಿದ್ದಾರೆ. ಅದಕ್ಕೆ ಚಟ್ನಿ ನಾನು ಮಾಡಿದಲ್ವ ಅಂತ. ಯಾರಾಗಿ ಸ್ವಿಚ್ ಹಾಕಿದ್ ನಾನು ತಾನೆ. ಸೇಮ್ ಮ್ಯಾನೇಜರ್ ಕೆಲಸ ಮಾಡ್ತಾರೆ ಗೈಸ್. ಕೆಲಸ ಮಾಡೋದೆಲ್ಲ ಎಂಪ್ಲಾಯೀಸು, ಕ್ರೆಡಿಟ್ ತಗೊಳ್ಳೋದು ಮ್ಯಾನೇಜರು ನನಗೆ. ಮತ್ತು ನಿಮ್ಮ ಮನೇಲೆಲ್ಲ ಯಾವ ಥರ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ? ಸಿಂಗಲ್ಸ್ಗಳಿಗೆ ಫ್ರೆಂಡ್ಶಿಪ್ ಡೇ, ಮದುವೆ ಆಗಿರೋರಿಗೆ ಫ್ರೆಂಡ್ಶಿಪ್ ಡೇ ವಿತ್ ಭೀಮ್ ಅಮಾವಾಸ್ಯೆ ಎರಡೂ ಇರುತ್ತೆ. ಯಾಕೆ ಮದುವೆ ಆದ್ಮೇಲೆ ಫ್ರೆಂಡ್ಶಿಪ್ ಡೇ ಹೊರಟೋಗ್ಬಿಡುತ್ತಾ? ಇಲ್ಲ ತಾನೇ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ಹಳೆ ವೀಡಿಯೋಸ್ಗಳನ್ನ ನೋಡ್ತೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಕಡೆಯಿಂದ ಒಂದಷ್ಟು ನನಗೇನು ಗೊತ್ತು, ನಾನು ಬೇರೆ ವಿಡಿಯೋ ನೋಡಿ ತಿಳ್ಕೊಂಡು, ಬೇರೆಯವರಿಂದಲ್ಲ ಬೇರೆ ವಿಡಿಯೋಗಳನ್ನ ನೋಡಿ ತಿಳ್ಕೊಂಡು ನಾನು ಈ ಪೂಜೆನ ಮಾಡಿದೆ. ಈ ಕಡೆ ನೋಡಿ ಕ್ಯಾಮ್ರಾನ, ಕ್ಯಾಮ್ರಾ ಇಲ್ಲಿ ಎಲ್ಲ ವಿಡಿಯೋದಲ್ಲಿ ಹೇಳಿ ಸಾಕಾಗುತ್ತೆ. ನನಗೂ ಒಂದ್ಸಲ ಕನ್ಫ್ಯೂಸ್ ಆಗುತ್ತೆ. ಏನ್ ಗೊತ್ತಾ, ಇಲ್ಲಿ ನೋಡ್ಬೇಕಾ ಇಲ್ಲ ಕ್ಯಾಮ್ರಾ ನೋಡ್ಬೇಕಾ ಅಂತ ಕನ್ಫ್ಯೂಸ್. ನನಗೂ ಅಷ್ಟೇ ಕನ್ಫ್ಯೂಸ್ ಆಗುತ್ತೆ. ಇನ್ನು ಲರ್ನಿಂಗ್ ಸ್ಟೇಜ್ ಅಲ್ವಾ, ಕಲಿಯೋಣ. ಓಕೆ, ಇಷ್ಟು ನನಗೆ ಎಷ್ಟು ಗೊತ್ತಿದೆ ನಾನು ಅದರಲ್ಲಿ ಮಾಡಿದ್ದೀನಿ. ಇವ್ರಿಗೂ ಖುಷಿ ಆಯಿತು ಅಂದ್ಕೊಳ್ತೀನಿ. ಅದರಲ್ಲಿ ಇವ್ರಿಗೆ ಏನದು ಅದು ಸ್ವೀಟು, ಏನು ಸ್ವೀಟು ಅಲ್ವಾ, ಕ್ಯಾರೆಟ್ ಹ್ಞೂ, ಕ್ಯಾರೆಟ್ ಅಲ್ವಾ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟೈತೆ. ನೆಕ್ಸ್ಟ್ ಮಾಡಿಕೊಡೋ ಅಂತ ಕಾಟ ಕೊಡಿದ್ರೆ ಸಾಕು, ಮಾಡಿಕೊಡೋಣ ಇನ್ನರಿಗೆ. ಅಷ್ಟೇ ಗೈಸ್, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್.